ನೀವೆಲ್ಲ ನ್ಯೂಸ್ ಪೇಪರಲ್ಲಿ ಕೇಳಿದ ಹಾಗೆ ಅಮೇರಿಕಾದಿಂದ ನಮಗೆ ಸಾಕಷ್ಟು ಡಿಮಾಂಡ್ ಇದೆ, USA ಸಾಕಷ್ಟು ಡಿಮಾಂಡ್ ಇದೆ, ಬೇರೆ ಇನ್ನೂ ಹಲವಾರು ಕಂಟ್ರಿಯಿಂದ ಇರ್ಬೋದು. ಬಿಕಾಸ್ ನಮ್ಮ ಜನರು ಎಲ್ಲೆಲ್ಲಿದ್ದಾರೆ ಅಲ್ಲಿ ಎಲ್ಲ ಕಡೆಯಿಂದ ಡಿಮಾಂಡ್ ಬರೋದೇನೆ. ಈಗ ಆಸ್ಟ್ರೇಲಿಯಾಯಿಂದನೂ ಡಿಮಾಂಡ್ ಇರ್ತದೆ. ಬಟ್ ಇದು ಎಷ್ಟು ಸಂಖ್ಯೆಯಲ್ಲಿದೆ ಇದು ನಮಗೆ ಏನಂತಾರೆ ಡೇಟಾ ಇಲ್ಲ. ದ್ಯಾಟ್ ಈಸ್ ದ ಪ್ರಾಬ್ಲಮ್. ಈಗ ಯಾರು ಎಷ್ಟು ಸಂಖ್ಯೆಯಲ್ಲಿ ನಮಗೆ ಇದು ಕೇಳ್ತಾ ಇದ್ದಾರೆ ಅನ್ನಲಿಕ್ಕೆ ಒಂದು ಡೇಟಾ ಫ್ಲೋ ಪ್ರಾಪರಾಗಿ ನಮಗೆ ಸಿಗ್ತಾ ಇಲ್ಲ. ಒಂದೇನಾದರೂ ಪ್ರಾಪರ್ ಕಂಪನಿ ಇದ್ದರೆ ಅವ್ರ ಕಡೆಯಿಂದ ನಮಗೆ ಇದೆಲ್ಲನೂ ಒಂದು ಸ್ಟ್ರೀಮ್ ಲೈನ್ ನಾವು ಮಾಡಬಹುದು. ಈಗ ನೋ ಜುಲೈ 6 ನಾವು ಇವ್ಯಾಲ್ಯೂಯೇಟ್ ಮಾಡೋದು ಜುಲೈ 12ಗೆ. ಇಲ್ಲ ಆಗಲಿ, ಅವರು ನಾವಲ್ಲಿ ನಿಮ್ಮ ಐಡಿಯಾ ಏನು ಅಂತಲೂ ಕೇಳ್ತಾ ಇಲ್ಲ ಫಾರ್ಮಲ್ಲಿ. ಜಸ್ಟ್ ನೀವು ಬಂದು ಎಂಟ್ರಿ ಮಾಡಿ. ಯಾವತ್ತು ನೀವು ಜುಲೈ 6 ಏನು ಇನಿಷಿಯಲ್ ಡೇ ಇದೆ ಅದರಲ್ಲಿ ಇನ್ನೂ ಸ್ವಲ್ಪ ಮಾಹಿತಿ ಇರ್ತದೆ, ಇನ್ನೂ ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡ್ತಾರೆ. ಒಂದು ನೋಡಿ ಎಷ್ಟು ಕಡಿಮೆ ಸಮಯದಲ್ಲಿ ಎಲ್ಲ ಬೆಸ್ಟ್ ಐಡಿಯಾ ಸಿಗ್ತದೆ ನಮಗೆ. ಕೋಡ್ ಇದೆ, ಈ QR ಕೋಡು ಒಂದು ಗೂಗಲ್ ಫಾರ್ಮ್ಗೆ ರೀಡೈರೆಕ್ಟ್ ಆಗ್ತದೆ. ಸೊ ಈ QR ಕೋಡ್ ಅವರು ಸ್ಕ್ಯಾನ್ ಮಾಡಿ ಅದರಲ್ಲಿ ಗೂಗಲ್ ಫಾರ್ಮ್ ಬರ್ತದೆ ಒಂದು, ಅದರಲ್ಲಿ ತಮ್ಮ ಡೀಟೇಲ್ಸ್ ಎಲ್ಲ ಅವರು ಎಂಟ್ರಿ ಮಾಡಬೇಕು. ಯಾರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವರು. ಅಲ್ಲಿನೇ ನಾವು ಒಂದು ಸಹಾಯವಾಣಿ ಸಹ ಕೊಡ್ತೇವೆ. ಆ ಸಹಾಯವಾಣಿಗೆ ಅವರು ಕರೆ ಮಾಡಿ ಅವ್ರದ್ದು ಏನಾದರೂ ಪ್ರಶ್ನೆಗಳಿದ್ದರೆ ಅಲ್ಲಿಂದ ಅವರು ಅದಕ್ಕೆ ಉತ್ತರ ಪಡಿಬಹುದು. ನಾವು ಇಲ್ಲಿ ವಿನ್ನಿಂಗ್ ಇದು ಟೀಮ್ ಸ್ಟ್ರಕ್ಚರ್ ಅಂತ ಹೇಳಿದ್ದೇವೆ. 6 ಜನರದ್ದು ಒಂದು ಟೀಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ CEO, ಚೀಫ್ ಟೆಕ್ನಿಕಲ್ ಆಫೀಸರ್, ಮಾರ್ಕೆಟಿಂಗ್ ಲೀಡ್, ಆಪರೇಷನ್ಸ್ ಆ್ಯಂಡ್ ಸಪ್ಲೈ ಚೈನ್ ಲೀಡ್, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಮತ್ತು ರಿಸೋರ್ಸ್ ಅಸೋಸಿಯೇಟ್ ಅಂತ ಬರೆದಿದ್ದೇವೆ ನಾವು. ಇದು ಜಾರ್ಗನ್ಸ್ ನೋಡಿ ಯಾರು ಭಯ ಪಡಬೇಕಿಲ್ಲ. ಇದು ಆಮೇಲೆ ನಾವು 2 ದಿನದ್ದು ನಮ್ಮದು ಕಾರ್ಯಾಗಾರ ಸಹ ಇದೆ ಇದಕ್ಕೆ. ಅದರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ಯಾರ ರೋಲ್ ಏನಾಗಬೇಕು ಅಂತ ಸಹ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. 6 ಜನದ್ದು ಅವಶ್ಯಕತೆ ಇದೆ ಅಂತ ಮಾತ್ರ ನಾವು ಇಲ್ಲಿ ಬರೆದಿದ್ದೇವೆ. 6 ಜನ ಸೇರಿ ಈ ಒಂದು ಗೂಗಲ್ ಫಾರ್ಮಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಲಿಕ್ಕೆ ದರ್ ಇಸ್ ಇನಿಷಿಯಲ್ ರೌಂಡ್. ವಾಟ್ ಇಸ್ ದ ಲಾಸ್ಟ್ ಡೇಟ್ ಫಾರ್ ಎಂಟ್ರಿ? 5th ಜುಲೈ. ಸೊ ನಮ್ಮದು ಇನಿಷಿಯಲ್ ರೌಂಡ್ ಜುಲೈ 6ನೇ ತಾರೀಕಿದೆ. ಸೊ 5ನೇ ಜುಲೈವರೆಗೂ ಇದರಲ್ಲಿ ಎಂಟ್ರಿ ಪಡಿಬಹುದಾಗಿದೆ. ಅವರು ಇನಿಷಿಯಲ್ ರೌಂಡಲ್ಲಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅವ್ರಿಗೆ ಕೊಡಲಾಗ್ತದೆ. BTU ಅಲ್ಲಿ ರೀಜನಲ್ ಸೆಂಟರ್ ಸೆಮಿನಾರ್ ಹಾಲ್ ಇದೆ BTU ಕಲಬುರಗಿಯಲ್ಲಿ. ಸೊ ಅಲ್ಲಿ ಇದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ. ಸೊ ಇನಿಷಿಯಲ್ ರೌಂಡ್ ಜುಲೈ 6ನೇ ತಾರೀಕು ಬ್ರೈನ್ ಸ್ಟಾರ್ಮಿಂಗ್ ಇರ್ತದೆ. ಈ ವಿಷಯದ ಬಗ್ಗೆ ಜನರಿಗೆ ಯಾರು ಫಾರ್ಮ್ ಫಿಲ್ ಮಾಡಿದ್ದಾರೆ ಅವರಿಗೆ ಮಾಹಿತಿ ಒದಗಿಸ್ಕೊಡ್ತೇವೆ ನಾವು. ಈಗ ನಿಮಗೆ ನಾನು ಏನು ಹೇಳ್ತಾ ಇದ್ದೇನೆ, ದಿಸ್ ಇಸ್ ವೆರಿ ಬ್ರೀಫ್ ಮಾಹಿತಿ ಅಷ್ಟೇ. ಏನು ಎಕ್ಸಾಕ್ಟ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಇದರಲ್ಲಿ ಅಂತ ಆ ದಿನದಂದು ಇನಿಷಿಯಲ್ ರೌಂಡ್ ದಿನದಂದು ನಾವು ಹೇಳಿಕೊಡ್ತೇವೆ. ಅದೇ ಮಧ್ಯಾಹ್ನದಲ್ಲಿ ಅದರದ್ದು ಐಡಿಯಾಸ್ ಎಲ್ಲ ಅವರು ಪ್ರೆಸೆಂಟ್ ಮಾಡಲಿ, ಟೀಮ್ಸ್ ಏನು ಬಂದಿರ್ತಾರೆ. ಮತ್ತು ಫೈನಲ್ ರೌಂಡ್ ಇರ್ತದೆ ಜುಲೈ 12ನೇ ತಾರೀಕು. ಜುಲೈ 12ನೇ ತಾರೀಕು ಫೈನಲ್ ರೌಂಡ್ ಅವರು ಪ್ರೆಸೆಂಟ್ ಮಾಡ್ತಾರೆ. ಎಲ್ಲ ಟೀಮ್ಸ್ ಏನು ಬಂದಿರ್ತಾರೆ ಅವರು ತಮ್ಮ ತಮ್ಮ ಐಡಿಯಾಸನ್ನು ಎಲ್ಲ ಜನರಿಗೆ, ಅಲ್ಲಿ ಪ್ಯಾನಲ್ ಆಫ್ ಜಡ್ಜಸ್ ಇರ್ತಾರೆ, ಅವರಿಗೆ ಪಿಚ್ ಮಾಡ್ತಾರೆ. ಅವ್ರು ಪಿಚ್ ಮಾಡಿದ ತಕ್ಷಣ ಇವ್ಯಾಲ್ಯೂಯೇಷನ್ ಆಗ್ತದೆ. ಅವ್ರದ್ದು ಇವ್ಯಾಲ್ಯೂಯೇಷನ್ ಆದ ತಕ್ಷಣ ಯಾರು ವಿನ್ನಿಂಗ್ ಟೀಮ್ ಇರ್ತಾರೆ ಅವರಿಗೆ ನಾವು ಆ್ಯಸ್ ಅ ಸ್ಟಾರ್ಟಪ್ ಅವ್ರನ್ನ ನಾವು ತಗೊಳ್ತೇವೆ. ನಮಗೆ ಒಂದೇ ಟೀಮ್ ಅಂತ ಅಲ್ಲ, ಒಂದಕ್ಕಿಂತ ಹೆಚ್ಚಿಗೆ ಟೀಮ್ ನಮಗೆ ಏನಾದರೂ ಅವ್ರದ್ದು ಐಡಿಯಾಸ್ ಇಷ್ಟ ಆದರೆ ಇನ್ನು ಒಂದಕ್ಕಿಂತ ಹೆಚ್ಚಿಗೆ ಟೀಮ್ ಸಹ ನಾವು ತಗೊಳ್ಬಹುದು. ಇದರಲ್ಲಿ ಆಲ್ರೆಡಿ ನಮಗೆ ಫಂಡಿಂಗ್ ಪಾರ್ಟ್ನರ್ಸ್ ಸಹ ಇಬ್ಬರು ಇದ್ದಾರೆ, DST ನಿಧಿ ಮತ್ತು ಜರ್ಬಿ ಫೌಂಡೇಶನ್ ಅಂತ. ಇನ್ನೂ ಹೆಚ್ಚಿನ ಫಂಡಿಂಗ್ ಪಾರ್ಟ್ನರ್ಸ್ ನಾವು ತಗೊಳ್ಬೋದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ವೈಸ್ ಪ್ರೆಸಿಡೆಂಟ್ ಅವರು ನಿಮಗೆ ನೀಡ್ತಾರೆ. ನಮ್ಮದು ಮೇನ್ ಉದ್ದೇಶ ಏನು ಅಂತಂದರೆ ಇದು ಒಂದು ವರ್ಷದ್ದು ಅಥವಾ 2 ವರ್ಷದ್ದು ಮಾತಾಗಿ ಉಳಿಬಾರ್ದು. ಈಗ ಏನೋ ಒಂದು ಇನಿಷಿಯೇಟಿವ್ ಮಾಡಿದ್ದಾರೆ, 1-2 ವರ್ಷ ಆಯಿತು ಸಾಕು ಮುಗೀತು ಅನ್ನೋ ಥರ ಆಗಬಾರ್ದು. ಒಂದು ಸರ್ತಿ ಇದಕ್ಕೆ ಚಾಲನೆ ನೀಡಿದರೆ ಇದು ನಡೀತಾನೇ ಇರಬೇಕು. ಯಾರೋ ಒಬ್ಬರ ಬಾಯಿ ಮಾತಲ್ಲಿ ಅಥವಾ ಪರಸ್ಪರ ಹೇಳೋದಲ್ಲದೇ ಇಟ್ ಹ್ಯಾಸ್ ಟು ಬಿಕಮ್ ಅ ಗ್ಲೋಬಲ್ ಬ್ರ್ಯಾಂಡ್. ನಮ್ಮ ಕಲಬುರ್ಗಿ ರೊಟ್ಟಿ ಏನಿದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಒಂದು ಫುಡ್ ಬ್ರ್ಯಾಂಡ್ಸ್ ಜೊತೆ ಇದು ಕಾಂಪಿಟೇಷನ್ ಕೊಡಲಿಕ್ಕೆ
ಎಲ್ಲ ಎಲ್ಲ ತರಹದಿಂದ ಇದು ಕೇಪಬಲ್ ಆಗಿದೆ. ಪೌಷ್ಟಿಕತೆ ಆಗಲಿ, ಇದ್ರದ್ದು ಡ್ಯೂರಬಿಲಿಟಿ ಆಗಲಿ, ಇದು ಒಂದು ನಮ್ಮ ಕಟಕ್ ರೊಟ್ಟಿ ಏನಿದೆ ಕಲಬುರ್ಗಿದು, ಎಲ್ಲ ಥರದಲ್ಲಿ ಇದು ಒಂದು ಜಾಗತಿಕ ಮಟ್ಟದಲ್ಲಿ ಗುಡ್ ಕಾಂಪಿಟೇಟರ್ ಆಗಲಿಕ್ಕೆ ಇದು ಕೇಪಬಲ್ ಇದೆ. ಆ ಒಂದು ಕೇಪಬಿಲಿಟಿ ನಾವು ಪೂರ್ಣ ತರಹದಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ನಮ್ಮ ಲೋಕಲ್ ಉದ್ಯಮಿಗಳಿಗೆ, ನಮ್ಮ ಲೋಕಲ್ ಆಂಟರ್ಪ್ರಿನರ್ಸಿಗೆ ನಾವು ಐಡೆಂಟಿಫಿಕೇಷನ್ ಮಾಡಿ ಇದು ಒಂದು ಏನು ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಇನ್ನೂ ಹೆಚ್ಚಿನ ಅವಕಾಶ ನಾವು ಕೊಡಬೇಕು. ಅದು ಒಂದು ನಮ್ಮ ಯೋಜನೆಯ ಉದ್ದೇಶವಾಗಿದೆ. ಇದ್ರದ್ದು ತಾವೆಲ್ಲರೂ ನಿಮ್ಮ ಕಡೆಯಿಂದನೇ ಇದ್ರದ್ದು ಮೇನ್ ರೂವಾರಿಗಳು ನೀವೇ ಆಗ್ತೀರಿ. ಯಾಕಂದರೆ ನೀವೇ ಜನರವರೆಗೂ ಇದ್ರ ಬಗ್ಗೆ ಮಾಹಿತಿ ತಲುಪಿಸೋರು ನೀವೇನೆ. ಸೊ ನೀವು ಎಷ್ಟು ಪ್ರೊಆಕ್ಟಿವ್ಲಿ ಇದ್ರ ಬಗ್ಗೆ ಮಾಹಿತಿ ತಲುಪಿಸ್ತೀರಿ ಅಷ್ಟೇ ನಮಗೆ ಎಂಟ್ರೀಸ್ ಬರಲಿಕ್ಕೆ ಸುಲಭ ಆಗ್ತದೆ. ಐ ಡೋಂಟ್ ಥಿಂಕ್ ದರ್ ಇಸ್ ಎನಿ ಎಂಟ್ರೆನ್ಸ್ ಫೀ ಆರ್ ಎನಿಥಿಂಗ್, ರೈಟ್? ದರ್ ಇಸ್ ನೋ ಎಂಟ್ರೆನ್ಸ್ ಫೀ. ಪೂರ್ತಿ ಉಚಿತ ಇದೆ ಇದ್ರದ್ದು ಎಂಟ್ರೆನ್ಸ್. ನಿಮ್ಮ ಫ್ರೆಶ್ ನಾವೀನ್ಯತೆಯಿಂದ ನೀವು ಬರಬೇಕು ಅಷ್ಟೇ. ಎಷ್ಟೇ ವಯಸ್ಸಾಗಿರಲಿ, 80 ವರ್ಷ ಆಗಿರಲಿ, 10 ವರ್ಷ ಆಗಿರಲಿ, 30 ವರ್ಷ ಆಗಿರಲಿ, ಮನೆ ಕೆಲಸ ಮಾಡ್ತಿರಲಿ, ಸ್ಟೂಡೆಂಟ್ ಆಗಿರಲಿ, ಟೀಚರ್ ಆಗಿರಲಿ, ಫಾರ್ಮರ್ ಆಗಿರಲಿ, ಎಲ್ಲರಿಗೂ ಇದು ಸ್ಟೇಜ್ ಓಪನ್ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಒಂದು ಯೋಜನೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಇಡೀ ಕಲ್ಯಾಣ ಕರ್ನಾಟಕ ಸಮಸ್ತ ಜನತೆಗೆ ನಾನು ಬಹಳ ಸಿನ್ಸಿಯರ್ಲಿ ಕೇಳ್ಕೊಳ್ತೇನೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಬೇಕು ಅಂತ ನಾನು ವೈಸ್ ಪ್ರೆಸಿಡೆಂಟ್ ಚೇತನ್ ದೀಕ್ಷಿತ್ ಅವರಿಗೆ ಕೇಳ್ಕೊಳ್ತೇನೆ. ಈಗ ನಮ್ಮ ಕಲಬುರಗಿಯಲ್ಲಿ ರೊಟ್ಟಿ ಮಾಡೋದು ಸಾಕಷ್ಟು SHGs ಇದೆಯಲ್ಲ. ಈಗ ವೆಬ್ಸೈಟ್ ಸಹ ಇದೆ ಎಲ್ಲಿಂದ ಆರ್ಡರ್ ಮಾಡಬೇಕು ಏನು ಅಂತ. ಬಟ್ ಇಟ್ ಈಸ್ ನಾಟ್ ಸ್ಟ್ರೀಮ್ಲೈನ್ಡ್. ಒಂದು ಯಾರು ಕಂಪನಿ ಇಲ್ಲ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ. ನೀವು ಕಂಪನಿ ಅನ್ನೋದಕ್ಕಿಂತನೂ ಒಂದು ಇನಿಷಿಯೇಟಿವ್ ಇಲ್ಲ ಇದನ್ನು ಸೇಲ್ ಮಾಡಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ. ಮನೆಯಲ್ಲಿ ಯಾರಾದರೂ ಏನು ಸಾಮಾನು ತಯಾರಿಸಿದ್ರಿ, ಬಟ್ಟೆ ಮಾರ್ತೀರಿ ಅಂತಂದರೆ ಅವರು ಎಲ್ಲ ಹೋಗಿ ಅಮೆಝಾನಲ್ಲಿ ಹಾಕ್ತಾರೆ. ಇವರು ಮಾರೋರ್ದು ಬರೇ ಮಾಡೋದು ಕೆಲಸ ಅಷ್ಟೇ. ಅಮೆಝಾನ್ ಮಾರೋ ಕೆಲಸ ಮಾಡ್ತದೆ. ಇನ್ನು ಹೆಚ್ಚು ಮಟ್ಟಿಗೆ ಎಲ್ಲರ ಹತ್ರ ಹೋಗಬೇಕು, ಎಲ್ಲ ಪ್ರತಿಯೊಂದು ಹಳ್ಳಿಗೂ ತಲುಪಿಸ್ಬೇಕು ಅನ್ನೋ ಕೆಲಸ ಇದು ಅಮೆಝಾನ್ ಮಾಡ್ತದೆ. ಈಗ ನಾವು ಹುಡುಕ್ತಾ ಇರೋದು ಈ ಅಮೆಝಾನ್ ಅಂತ ಮಿಡಲ್ ಕಂಪನಿ. ಯಾಕೆ ನಾವು ಈಗ ಬೇರೆ ಅಮೆಝಾನಲ್ಲಿ ಮಾರ್ತಾ ಇದ್ದಾರೆ ಸಹ ಈಗ. ಬಟ್ ಯಾಕೆ ನಮಗೆ ನಮ್ಮ ಕಡೆಯವರು ಬೇಕು ಅಂತಂದರೆ, ನಮ್ಮ ಕಡೆಯಿಂದನೇ ಒಬ್ಬರು ಒಂದು ಸ್ಟಾರ್ಟಪ್ ನಾವು ರೆಡಿ ಮಾಡಬೇಕು. ಲಾಸ್ಟ್ ಟೈಮ್ ಅಲ್ಲಿ ಅರಿವು ಕೇಂದ್ರ ಸಭಾಂಗಣದಲ್ಲಿ ಒಂದು ಪುಣೆ ಅವರು ನಮ್ಮ ಲೋಕಲ್ ಇರೋರು ಪುಣೆ ಒಂದು ಸಂಘ ನಾವೆಲ್ಲ ಬೇರೆ ದೇಶಗಳಿಗೆ ಕಳಿಸ್ತೀವಿ ಅಂತೇಳಿ ಅವರೊಂದು ಅದೆಲ್ಲ ಬಿಡುಗಡೆ ಮಾಡಿದ್ರು. ಒಪ್ಪಂದ ಆಯ್ತು ರೊಟ್ಟಿ ಸಂಘ ಜೊತೆ ಮತ್ತು ವಿದೇಶಗಳಿಗೆ ರಫ್ತು ಮಾಡೋದ್ರ ಜೊತೆ ಅವ್ರು ಮಾಡಿರೋದೇನು ಮತ್ತು ಈಗ ಏನು ಮಾಡಬೇಕು? ಇದು ಏನು ಮಾಡ್ತಾ ಇದ್ದಾರೆ, ನೀವು ಹೇಳೋದು ಕರೆಕ್ಟ್ ಆಗಿದೆ. ಅಲ್ಲಿ ಒಂದು ಅದು ಏನು ಸಂಘದ ಜೊತೆ ಒಪ್ಪಿಗೆ ಆಗಿದೆ, ದ್ಯಾಟ್ ಈಸ್ ಒನ್ ಮೀನ್ಸ್ ಆಫ್ ಸೆಲ್ಲಿಂಗ್ ಅಷ್ಟೇ. ಅವರು ನಿಮಗೆ ಯಾವುದೇ ಥರ ನಿಮ್ಮದು ಏನು ಸಾಮಗ್ರಿ ಇದೆ ಅದನ್ನು ನೀವು ಕೊಟ್ಟರೆ ಅವರು ಮಾರ್ತಾರೆ, ಅದು ಒಂದೇ. ಬಟ್ ಇದೇನು ಒಂದು ನಾವು ಆಂಟರ್ಪ್ರಿನರಲ್ ಕಂಪನಿ ಸ್ಟಾರ್ಟಪ್ ಮಾಡ್ತಾ ಇದ್ದೇವೆ, ಇವರು ಹೇಳ್ತಾರೆ ನಮಗೆ ಮತ್ತೆ ಹೇಗೆ ಹೆಚ್ಚಿಗೆ ನಾವು ಮಾರಾಟ ಮಾಡ್ಬೋದು, ಇದರಲ್ಲಿ ಏನು ನಾವು ವಿನ್ಯಾಸ ಮಾಡಿದರೆ ಇನ್ನೂ ಹೆಚ್ಚಿಗೆ ಮಾರಾಟ ಆಗ್ತದೆ. ಬೇರೆ ಇವರು ಐಡೆಂಟಿಫೈ ಮಾಡ್ತಾರೆ ನಿಮ್ಮ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ, ಅವ್ರಕಿನ್ನ ನೀವು ಹೇಗೆ ಹೆಚ್ಚಿಗೆ ಮಾಡಬಹುದು, ನಿಮ್ಮ ಪ್ಯಾಕೇಜಿಂಗ್ ಹೇಗೆ ಇಂಪ್ರೂವ್ ಮಾಡಬಹುದು. ಸೊ ಇದು ಹೇಗೆ ಅಂತಂದರೆ ನಾವು ಸ್ಕೇಲ್ ಅಪ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಎಸ್ ಸ್ಕೇಲ್ ಅಪ್ ಮಾಡಲಿಕ್ಕೆ. ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಅಷ್ಟೇ ಬೇಡ ನಮಗೆ. ನಮ್ದು ಏನಿದೆ ಗ್ಲೋಬಲ್ ಫುಡ್ ಚಾಲೆಂಜ್, ಇದು ಅಂದರೆ ನಮ್ಮ ಜಾಗತಿಕ ಮಟ್ಟದಲ್ಲಿ ಇದನ್ನು ದೊಡ್ಡದು ಹೇಗೆ ಮಾಡಬೇಕು. ಬರೀ ಮಾರಾಟ ಮಾಡೋದ್ರಿಂದ ನಾವು ದೊಡ್ಡದಾಗೋದಿಲ್ಲ ಅಲ್ಲ, ಇದ್ರದ್ದು ಸ್ಕೇಲ್ ಇಂಪ್ರೂವ್ ಮಾಡಬೇಕು ನಾವು. ಅಂದರೆ ಈ ದಿನ ಒಂದು 10,000 ಮಾಡ್ತಿದ್ದೇವೆ ಅಂತಂದರೆ ಇನ್ನೊಂದು ವರ್ಷ ಬಿಟ್ಟು ನಾವು 10 ಲಕ್ಷ ಮಾರ್ತಿರ್ಬೇಕು. ಆಮೇಲೆ ಸಸ್ಟೇನ್ ಆಗಬೇಕು. ಇದು ಗ್ಲೋಬಲ್ ಮಾರ್ಕೆಟಲ್ಲಿ ನಮ್ಮದು ಕಲಬುರ್ಗಿ ರೊಟ್ಟಿ ಏನಿದೆ ಅದು ಸಸ್ಟೇನ್ ಆಗಬೇಕು. ಮತ್ತು ಇದರಲ್ಲಿ ನಾವು ಏನಾದರೂ ವಿನ್ಯಾಸ ಮಾಡಿದರೆ ಜನರು ತಗೊಳ್ತಾರಾ, ಮಾರ್ಕೆಟ್ ರೆಡಿ ಇದೆಯಾ. ಸ್ಟಾರ್ಟಿಂಗ್ ನಾವು ಕಲಬುರ್ಗಿ ರೊಟ್ಟಿಯಿಂದ ಸ್ಟಾರ್ಟ್ ಮಾಡ್ತೇವೆ. ಇದರಿಂದ ಮತ್ತೆ ಏನಾದರೂ ಬೇರೆ ಪ್ರಾಡಕ್ಟ್ಸಿಗೆ ನಾವು ಹೋಗ್ಬೋದಾ, ಇದರಲ್ಲಿ ವೇರಿಯೇಷನ್ ಏನಾದರೂ ತರ್ಬೋದಾ, ಇದರಲ್ಲಿ ಏನಾದರೂ ಮಲ್ಟಿ ನ್ಯೂಟ್ರಿಯೆಂಟ್ ಏನಾದರೂ ಆ್ಯಡ್ ಮಾಡಿ ಫೋರ್ಟಿಫೈಡ್ ರೊಟ್ಟಿ ಏನಾದರೂ ಮಾಡಬಹುದಾ.
ಇದು ಎಕ್ಸ್ಪ್ಲೋರೇಷನ್. ಆಮೇಲೆ ಫಸ್ಟ್ ಏನು ನಮಗೆ ಇದನ್ನು ಜಾಗತಿಕ ಮಟ್ಟದಲ್ಲಿ ತೊಗೊಂಡು ಹೋಗಬೇಕು. ಬರೀ ಮಿಡಲ್ ಮೆನ್ ಬೇಡ ನಮಗೆ, ಇದರಲ್ಲಿ ಒಬ್ಬರು ಮಾರಾಟ ಮಾಡಲಿಕ್ಕೆ ಒಂದು ಕಂಪನಿ ಬೇಡ ನಮಗೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ನಾವು ಹುಡುಕ್ತಾ ಇರೋದು ಐಡಿಯಾ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಬೆಳೆಸಬಹುದು ನಾವು. ಈಗ ಕಾಂಪಿಟೇಷನ್ ಅಂತ ಹೇಳಿದ್ರು, ಒಂದು ಟೀಮಲ್ಲಿ 6 ಮೆಂಬರ್ಸ್ ಅಂತ ಹೇಳಿದ್ರೆ ಎಷ್ಟು ಟೀಮ್ಗೆ ಅವಕಾಶ ಕೊಡ್ತೀರಿ ಅಥವಾ ಎಷ್ಟು ರೌಂಡ್ ಮಾಡ್ತೀರಾ? ಅಂದರೆ 12 ಜುಲೈ 12 ಅಂದರೆ ಎಷ್ಟು ರೌಂಡ್ ಕಾಂಪಿಟೇಷನ್ ಇರುತ್ತೆ ಅಂತ? ಕಾಂಪಿಟೇಷನ್ ಇರೋದು 2 ದಿನ, ಇನಿಷಿಯಲ್ ರೌಂಡ್ ಮತ್ತು ಫೈನಲ್ ರೌಂಡ್. ಆ್ಯಸ್ ಆಫ್ ನಾವು ಯಾವುದೇ ಲಿಮಿಟ್ ಇಟ್ಟಿಲ್ಲ ಎಷ್ಟು ಜನ ಬರಬಹುದು, ಎಷ್ಟು ಜನಕ್ಕೆ ನಾವು ನೋಡ್ತೇವೆ ಅಂತ. ಅಕಸ್ಮಾತ್ ನಮಗೆ ಭಾಳಷ್ಟು ಜಾಸ್ತಿ ಎಂಟ್ರೀಸ್ ಬಂದು ಅಂತಂದರೆ ನಾವು ಇನ್ನೂ ದಿನ ಹೆಚ್ಚಿಗೆ ಮಾಡೋಣ, ಅದರಲ್ಲಿ ಏನೂ ತೊಂದರೆ ಇಲ್ಲ. Just to add that. ಕಲ್ಯಾಣ ಕರ್ನಾಟಕದವರಿಗೆ ನಾವು ಆದ್ಯತೆ ಕೊಡ್ತಾ ಇದ್ದೇವೆ. ಸರಿ, ಇನ್ನೊಂದು ಮ್ಯಾಮ್ ಜಸ್ಟ್